ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ರಾಜ್ಯದ ಅತಿದೊಡ್ಡ 2ನೇ ಜಿಲ್ಲೆ ಅಂತ ಹೇಳಿಸ್ತಾರೆ. ಅದು ಕೂಡ ಸ್ಥಳೀಯ ಸಂಸ್ಥೆ ಆಗಿರುವಂತಹ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಲಿಕೆ ಇದೆಲ್ಲ ಜನರಿಗೆ ಸರಿಯಾಗಿ ಕುಡಿಯೋ ನೀರನ್ನೇ ಒದಗಿಸ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಇದೆ. ಸತತ 20 ದಿನಗಳಿಂದ ಆ ಭಾಗದಲ್ಲಿ ಕುಡಿಯೋ ನೀರು ಸಿಗದೆ ಜನ ಪರದಾಡ್ತಿದ್ದಾರಂತೆ. ಏನು ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು, ಏನು ಮಾಡ್ತಾ ಇದೆ ಪಾಲಿಕೆ ಅನ್ನುವಂಥ ಪ್ರಶ್ನೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ದಿನವೂ ಜನರು ಸರ್ಕಸ್ ಮಾಡ್ತಿದ್ದಾರೆ. ಅದೆಷ್ಟೇ ಮನವಿ ಮಾಡಿದ್ರೂ ಕುಡಿಯುವ ನೀರನ್ನ ಪಡೆಯಲು ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಜಲಮಂಡಳಿಯ ಜವಾಬ್ದಾರಿ ಖಾಸಗೀಕರಣದ ಮೂಲಕ L&Tಗೆ ನೀಡಿದ್ದು ಜನರ ಬವಣೆ ಮಾತ್ರ ಕಡಿಮೆಯಾಗಿಲ್ಲ. ಹುಬ್ಬಳ್ಳಿ ಧಾರವಾಡದ ಹಲವಾರು ಭಾಗಗಳಲ್ಲಿ ನೀರು ಪೂರೈಕೆಯು ಕಳೆದ 20 ದಿನಗಳಿಂದ ಆಗಿಲ್ಲ. ಇನ್ನು ಕೆಲವು ಭಾಗಗಳಲ್ಲಿ ಚರಂಡಿ ನೀರು ಮಿಶ್ರಿತ ಕಲುಷಿತ ನೀರು ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅವಳಿ ನಗರಗಳಿಗೆ ನೀರು ಸರಬರಾಜು ಮಾಡುವ ಜವಾಬ್ದಾರಿ ಹೊತ್ತಿರುವ L&T ಕಂಪನಿಯ ನಿರ್ಲಕ್ಷ್ಯ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಜನರಿಗೆ ತೊಂದರೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಕಾರ್ಪೊರೇಷನ್ ದವ್ರು ಮೊದಲು ಬೇಕಾದಂಗೆ ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿತ್ತು. ಇವತ್ತು L&Tಗೆ ಕೊಟ್ಟದ್ರ ಉದ್ದೇಶ ಏನು? ಸಂಪೂರ್ಣವಾಗಿ ನೀವೇ ಅದನ್ನ ಎಕ್ಸಿಸ್ಟಿಂಗ್ ಮಾಡ್ರಿ, ಪೈಪ್ಲೈನ್ ಹಾಕಿದ್ದೈತಿ, ನಳಗಳದಾವೆಲ್ಲ ಜನಗಳಿಗೆ ಇದ್ದೂ ಕೂಡ L&T 24/7 ನೀರು ಕೊಡ್ತಾರ ಅಂತೇಳಿ ಕೊಟ್ರಿ. ಮತ್ತೊಂದು ಲೈನ್ ಹಾಕಿದ್ರು, ಅಲ್ಲಿರುವಂತ ಸ್ಟ್ರಕ್ಚರ್ಗಳನ್ನ ಡೆಮಾಲಿಷ್ ಮಾಡಿದ್ರು. ಅವನ್ನ ಹಾಕೊಂಡಿದ್ದು ಇನ್ನೂವರೆಗೆ ನೀರು ಕೊಡಕ್ ಸಾಧ್ಯ ಇಲ್ಲ. ಇದನ್ನ ಕೂಡಲೇ ಕಾರ್ಪೊರೇಷನ್ ಗಣನೆಗೆ ತಗೋಬೇಕಂತ ಒತ್ತಾಯಪಡಿಸ್ತೀವಿ. ಇನ್ನು L&T ಕಂಪನಿಯಿಂದಾಗಿ ನಗರದ ಜನರು ಚರಂಡಿ ನೀರಿನಿಂದ ಮಿಶ್ರಣಗೊಂಡ ಅಶುದ್ಧ ನೀರನ್ನ ಜನರು ಕುಡಿಯುವಂತಾಗಿದೆ. ಕುಡಿಯುವ ನೀರನ್ನ ಕೊಡಲು ಆಗದ ಪಾಲಿಕೆಯ ವಿರುದ್ಧ ಸಾರ್ವಜನಿಕರು ಏಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಪಾಲಿಕೆ ವಿರುದ್ಧ ಶಾಸಕ ವಿನಯ್ ಕುಲಕರ್ಣಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. L&T ಕೇವಲ ಹೆಸರಿಗೆ ಮಾತ್ರ ದೊಡ್ಡ ಕಂಪನಿ, ಇಷ್ಟು ವರ್ಸ್ಟ್ ಕೆಲಸ ಮಾಡುವ ಕಂಪನಿಯನ್ನ ನಾನೆಲ್ಲೂ ನೋಡ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಂಪನಿ ಹೆಸರಿಗೆ ಮಾತ್ರ ಬಹಳ ದೊಡ್ಡದು, ಬಟ್ L&T ಕಂಪನಿ ಅದರಂತ ವರ್ಸ್ಟ್ ಕಂಪನಿ ನನ್ನ ಲೈಫಲ್ಲಿ ನೋಡ್ಲಿ. ಯಾಕಂದ್ರೆ ನಾನು ಒಬ್ಬ ಅರ್ಬನ್ ವಾಟರ್ ಸಪ್ಲೈ ಚೇರ್ಮನ್ ಆಗಿ ಕೆಲಸ ಮಾಡೀನಿ. ಬಟ್ ಕೆಲಸ ಮಾಡಿದಂತಲ್ಲಿ ಕೂಡ ಬೇರೆ ಬೇರೆ ಸಾಕಷ್ಟು ಕಡೆ ವಿಸಿಟ್ ಮಾಡೀನಿ. ನೋಡಿದಂತಲ್ಲಿ ಬೇರೆ ಕಡೆ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ ಎಷ್ಟೋ ಪ್ರಾಜೆಕ್ಟ್ಗಳು. L&T ಅವರು ಸಕ್ಸಸ್ಫುಲ್ ಆಗಿ ರನ್ ಮಾಡಕತ್ತಿಲ್ಲ ಇವತ್ತು. ಒಟ್ನಲ್ಲಿ ರಾಜ್ಯದ 2ನೇ ಅತಿ ದೊಡ್ಡ ಸ್ಥಳೀಯ ಸಂಸ್ಥೆಯಾದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಜನರಿಗೆ ಕುಡಿಯಲು ಸಮರ್ಪಕವಾದ ನೀರನ್ನ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಕುಡಿಯುವ ನೀರಿಗಾಗಿ ಜನರು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.